ಮೂವಿಯ ಮೊದಲ ಸೀನ್ ಶುರುವಾಗೋದು ಸೌತ್ ಈಸ್ಟ್ ಏಷ್ಯಾದಲ್ಲಿ. ಅಲ್ಲಿದ್ದ ವರ್ಕರ್ ಮಿಷಿನ್ಗಳ ಮೂಲಕ ಮರಗಳನ್ನು ಕಟ್ ಮಾಡುತ್ತಿರುತ್ತಾನೆ. ಒಂದು ರೀತಿಯಲ್ಲಿ ಕಾಡನ್ನೇ ನಾಶ ಮಾಡುತ್ತಿರುತ್ತಾನೆ. ಹೀಗಿರುವಾಗ ಅವನಿಗೆ ಕಾಡಿನಲ್ಲಿರುವ ಒಬ್ಬ ವ್ಯಕ್ತಿ ಕಾಣ್ತಾನೆ. ನೋಡುತ್ತಿದ್ದಂತೆ ಮತ್ತೊಬ್ಬ ವರ್ಕರ್ನ ಮೇಲೆ ಆ ಬುಡಕಟ್ಟು ಜನಾಂಗ ದಾಳಿ ಮಾಡುತ್ತೆ. ಅವರಿಬ್ಬರನ್ನು ಕೂಡ ತುಂಬಾ ಭೀಕರವಾಗಿ ಕೊಂದು ಹಾಕುತ್ತೆ. ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ನಲ್ಲಿ ಕಪಲ್ಸ್ ಅನ್ನು ನೋಡ್ತೀವಿ. ಅವರ ಹೆಸರು ಅಜಯ್, ಅವನ ಹೆಂಡತಿ ಮಾಯಾ, ರಿಚಿ, ಅವನ ಹೆಂಡತಿಯಾದ ಜಾಸ್ಮಿನ್. ಇವರೆಲ್ಲ ಕಾಲೇಜ್ ಫ್ರೆಂಡ್ಸ್ಗಳಾಗಿರ್ತಾರೆ. ಕಯಾಕಿಂಗ್ ಟ್ರಿಪ್ಗೆ ಹೋಗೋಣ ಎಂದು ಪ್ಲಾನ್ ಮಾಡ್ತಾರೆ. ಸ್ನೇಹಿತರೆ, ಇವರು ಮಾಡುತ್ತಿರುವ ಟ್ರಿಪ್ ತುಂಬಾ ಅಡ್ವೆಂಚರ್ ಆಗಿರುತ್ತೆ. ನದಿಯಲ್ಲಿ ಕಯಾಕ್ನಿಂದ ಕಾಡನ್ನು ಸುತ್ತಾಡೋದೆ ಇವರ ಪ್ಲಾನ್ ಆಗಿರುತ್ತೆ. ಸ್ನೇಹಿತರೆ, ಕಯಾಕ್ ಎಂದರೆ ಕೇವಲ ಇಬ್ಬರು ಮಾತ್ರ ಹೋಗಬಹುದಾದ ಒಂದು ರೀತಿಯ ತೆಪ್ಪ ಎನ್ನಬಹುದು. ಅದಕ್ಕಾಗಿ ಅವರು ಥಾಯ್ಲೆಂಡ್ ಹಾಗೂ ಇಂಡೋನೇಷ್ಯಾದಂತಹ ದೇಶಗಳನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ. ಅದರ ಪೂರ್ತಿ ಖರ್ಚನ್ನು ರಿಚಿಯೇ ನೋಡಿಕೊಳ್ಳಲು ಮುಂದಾಗ್ತಾನೆ. ಏಕೆಂದರೆ ರಿಚಿ ತನ್ನ ಕಂಪನಿಯಲ್ಲಿ ಒಳ್ಳೆಯ ಸ್ಥಾನದಲ್ಲಿರ್ತಾನೆ. ಇದರಿಂದ ಅಜಯ್ಗೆ ತುಂಬಾ ಬೇಜಾರಾಗುತ್ತೆ. ಏಕೆಂದರೆ ಅವನಿಗೆ ಸರಿಯಾದ ಕೆಲಸ ಇರೋದಿಲ್ಲ. ನಾನೊಬ್ಬ ಯೂಸ್ಲೆಸ್ ಎಂದು ತನಗೆ ತಾನೇನೆ ಅಂದುಕೊಂಡು ಬೇಜಾರಾಗುತ್ತಿರುತ್ತಾನೆ. ಹೀಗೆ ಎಲ್ಲರೂ ಟ್ರಿಪ್ಗೆ ಹೋಗಲು ಶುರು ಮಾಡ್ತಾರೆ. ಅವರ ಗೈಡಾದ ನಿಕ್ನನ್ನು ಭೇಟಿಯಾಗ್ತಾರೆ. ಅವರನ್ನು ನದಿಯಲ್ಲಿ ಕರೆದುಕೊಂಡು ಹೋಗಲು 3 ಕಯಾಕ್ಗಳನ್ನ ತರಿಸ್ತಾನೆ. ಹೀಗೆ ಎಲ್ಲರೂ ಅದರಲ್ಲಿ ಹೋಗ್ತಾರೆ. ಆ ಜಾಗದಲ್ಲೆಲ್ಲ ಸಿಗ್ನಲ್ ಸಿಗದ ಕಾರಣ ನಿಕ್ ಎಲ್ಲರ ಫೋನ್ಗಳನ್ನ ಕಲೆಕ್ಟ್ ಮಾಡ್ತಾನೆ. 2 ದಿನದವರೆಗೂ ನಿಮಗೆ ಯಾವುದೇ ಕಾಲ್ ಬರೋದಿಲ್ಲ ಎಂದು ಅವರಿಗೆ ಹೇಳ್ತಾನೆ. ಹೀಗೆ ಹೋಗುತ್ತಾ ಇದೇ ಕಾಡಿನಲ್ಲಿ ಕಾಣೆಯಾದ ತನ್ನ ಮುತ್ತಜ್ಜನ ಬಗ್ಗೆ ನಿಕ್ ಅವರಿಗೆ ಹೇಳ್ತಾನೆ. ಆಗ ಅವರು, ನಿಮ್ಮ ಮುತ್ತಜ್ಜ ಕಾಣೆಯಾಗಲು ಏನು ಕಾರಣ ಎಂದಾಗ ನಿಕ್ ಹೀಗೆ ಹೇಳ್ತಾನೆ, ಈ ಕಾಡಿನ ಒಂದು ಜಾಗದಲ್ಲಿ ಕ್ಯಾನಬಲ್ಸ್ ಇದ್ದಾರೆ. ಅಂದರೆ ಮನುಷ್ಯರನ್ನೇ ತಿನ್ನುವ ನರಭಕ್ಷಕರ ಬುಡಕಟ್ಟು ಜನಾಂಗ. ಆದರೆ ನಾವು ಅವರಿರುವ ಜಾಗದ ಬಳಿ ಹೋಗೋದಿಲ್ಲ. ಹಾಗಾಗಿ ಹೆದರುವ ಅವಶ್ಯಕತೆ ಕೂಡ ಇಲ್ಲ ಎಂದು ಹೇಳ್ತಾನೆ. ಆದರೆ ಅವನ ಮಾತನ್ನು ಕೇಳಿದ ಮಾಯಾ ಸ್ವಲ್ಪ ಗಾಬರಿಯಾಗ್ತಾಳೆ. ಆಗ ನಿಕ್ ಹೇಳ್ತಾನೆ, ಇಲ್ಲಿರುವ ಬುಡಕಟ್ಟು ಜನಾಂಗದವರಿಗೆ ಕಾಡೆಂದರೆ ಪ್ರಾಣ. ಕಾಡಿನಲ್ಲಿ ಯಾರೇ ಓಡಾಡಿದರೂ ಅವರು ಅನುಮಾನ ಪಡ್ತಾರೆ. ಇವರು ಕಾಡನ್ನು ನಾಶ ಮಾಡಲು ಬಂದಿದ್ದಾರೆ ಎಂದು ಅಂದುಕೊಳ್ತಾರೆ. ಈ ಪ್ರದೇಶದಲ್ಲಿ ಯಾರು ಕೂಡ ವಾಸ ಮಾಡೋದು ಅವರಿಗೆ ಇಷ್ಟವಾಗಲ್ಲ. ಕಾಡಿನ ಮರಗಳು, ಸಸ್ಯಗಳು, ಪ್ರಾಣಿಗಳು ಅವರಿಗೆ ತುಂಬಾ ಮುಖ್ಯ. ಅವರಿರುವ ಜಾಗದ ಬಳಿ ನಾವು ಹೋಗಲ್ಲ. ನಾವು ಹೋಗುವ ನದಿಯ ಮಾರ್ಗ ತುಂಬಾ ಸೇಫ್ ಆಗಿದೆ ಎಂದು ಅವರಿಗೆ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಅದೇ ಜಾಗದಲ್ಲಿ ಬೈಕ್ ವ್ಲಾಗ್ ಕಪಲ್ಸ್ ಅನ್ನು ನೋಡ್ತೀವಿ. ಅವರು ಈ ಜಾಗದಲ್ಲಿ ಹೋಗಬಾರದು, ಇದು ನಿಷೇಧಿತ ಜಾಗ ಎಂದು ಸ್ಪಷ್ಟವಾಗಿ ಬರೆದಿರುವ ಬೋರ್ಡ್ ಇದ್ದರೂ ಅದೇ ಮಾರ್ಗದಲ್ಲಿ ಹೋಗಲು ಮುಂದಾಗ್ತಾರೆ. ಹೀಗೆ ಅವರು ಆ ಮಾರ್ಗದಲ್ಲಿ ತುಂಬಾ ಸ್ಪೀಡ್ ಆಗಿ ಹೋಗುವಾಗ ಒಬ್ಬ ವ್ಯಕ್ತಿ ಒಂದು ಬೈಕ್ನ ಮೇಲೆ ದಾಳಿ ಮಾಡ್ತಾನೆ. ಅದರಿಂದ ಮುಂದೆ ಹೋಗುತ್ತಿದ್ದ ಆ ಹುಡುಗಿಯೂ ಕೂಡ ಬಿದ್ದೋಗ್ತಾಳೆ. ಆದರೆ ಅವಳಿಗೆ ಏನು ಕೂಡ ಆಗೋದಿಲ್ಲ. ನನ್ನ ಗಂಡನಿಗೆ ಏನಾಗಿರಬಹುದೆಂದು ಹತ್ತಿರ ಹೋಗಿ ನೋಡ್ತಾಳೆ. ಹೋಗಿ ನೋಡಿದರೆ ಅವನ ದೇಹದಿಂದ ತಲೆ ಬೇರೆಯಾಗಿರುತ್ತೆ. ಅದನ್ನು ನೋಡಿ ಆಕೆ ಜೋರಾಗಿ ಕಿರುಚಾಡ್ತಾಳೆ. ಹಾಗೆ ಭಯದಿಂದ ಹೆದರಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಲು ಅಲ್ಲಿಂದ ಓಡೋಗ್ತಾಳೆ. ಇತ್ತ ಆ ಕಪಲ್ಸ್ ಕಯಾಕ್ನಲ್ಲಿ ತುಂಬಾ ಎಂಜಾಯ್ ಮಾಡುತ್ತಿರುತ್ತಾರೆ. ಮುಂದೆ ನಮಗೆ ಎಂತಹ ತೊಂದರೆ ಬರಬಹುದು ಎಂಬ ಕಲ್ಪನೆ ಕೂಡ ಅವರಿಗೆ ಸ್ವಲ್ಪವೂ ಇರೋದಿಲ್ಲ. ಇತ್ತ ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದ ಆ ಮಹಿಳೆ ಒಂದು ಗುಹೆಯ ಒಳಗೋಗ್ತಾಳೆ. ಆ ಜಾಗದಲ್ಲಿ ತನ್ನ ಗಂಡನಿಗೆ ಏನಾಯ್ತು ಎಂದು ವಿಡಿಯೋ ಮಾಡಲು ಶುರು ಮಾಡ್ತಾಳೆ. ಆದರೆ ಅವಳು ವಿಡಿಯೋ ಮಾಡಲು ಆಯ್ಕೆ ಮಾಡಿಕೊಂಡಿರುವ ಆ ಜಾಗ ಆ ಬುಡಕಟ್ಟು ಜನಾಂಗದವರಿಗೆ ಸೇರಿದ ಗುಹೆಯೇ ಆಗಿರುತ್ತೆ. ಅಲ್ಲಿಯೇ ಇದ್ದ ಒಬ್ಬ ವ್ಯಕ್ತಿ ಅವಳ ಮೇಲೆ ದಾಳಿ ಮಾಡಿ ಸಾಯಿಸ್ತಾನೆ. ಹೀಗೆ ರಾತ್ರಿಯಾಗುತ್ತೆ. ಎಲ್ಲರೂ ಒಂದು ಕಡೆ ಸೇರ್ತಾರೆ. ನಿಕ್ನ ಬಳಿ ಮಾತನಾಡುವ ಮಾಯಾ ಅವನ ಕಾಣೆಯಾದ ಮುತ್ತಜ್ಜನ ಬಗ್ಗೆ ಕೇಳ್ತಾಳೆ. ಆಗ ನಿಕ್ ಅವರ ಫೋಟೋವನ್ನ ತೋರಿಸ್ತಾನೆ. ಅವರು ನಿಜವಾಗಿಯೂ ಏನಾದರೂ ಎಂದು ನನಗೆ ಗೊತ್ತಿಲ್ಲ. ಆ ನರಭಕ್ಷಕರಿಗೆ ಬಲಿಯಾಗಿದ್ದರೂ ಆಗಿರಬಹುದು. ಆ ಬುಡಕಟ್ಟು ಜನಾಂಗ ತಮ್ಮ ಬಲಿಪಶುಗಳನ್ನ ಜೀವಂತವಾಗಿ ಇಡ್ತಾರೆ. ಏಕೆಂದರೆ ಅವರ ಬಳಿ ಮಾಂಸವನ್ನ ಸಂಗ್ರಹಿಸಲು ನಾವು ಉಪಯೋಗಿಸುವ ರೀತಿ ರೆಫ್ರಿಜರೇಟರ್ ಇಲ್ಲ. ಬಲಿಪಶುಗಳನ್ನ ಜೀವಂತವಾಗಿಡಲು ಕಾರಣ ಅವರ ಮಾಂಸ ಕೊಳೆಯಬಾರದು ಎಂಬ ಕಾರಣಕ್ಕೆ. ಜನರನ್ನು ಯಾವ ರೀತಿ ಬೇಟೆಯಾಡಬೇಕು, ಯಾವ ರೀತಿ ಅವರನ್ನ ಬಂಧಿಸಬೇಕು
ಆಹಾರ ಬೇಕು ಎಂದಾಗ ಯಾವ ರೀತಿ ಅವರನ್ನ ಕೊಲ್ಲಬೇಕೆಂದೆಲ್ಲ ಅವರ ಮಕ್ಕಳ ಮುಂದೆ ಆ ಕೆಲಸವನ್ನ ಮಾಡ್ತಾರೆ. ಏಕೆಂದರೆ ಅವರ ಮಕ್ಕಳು ಕೂಡ ಇದನ್ನೆಲ್ಲ ಕಲಿಯಲಿ ಎಂದು. ನಾನು ಕೂಡ ಇಲ್ಲಿಯವರೆಗೂ ಆ ಬುಡಕಟ್ಟು ಜನಾಂಗದ ಒಬ್ಬರನ್ನು ಕೂಡ ನೋಡಿಲ್ಲ. ಆದರೆ ಇಲ್ಲಿನ ಜನರ ಮಾತಿನಿಂದ ಅವರ ಬಗ್ಗೆ ತಿಳಿದುಕೊಂಡಿದ್ದೀನಿ ಎಂದು ಹೇಳ್ತಾನೆ. ಆಗ ಅಲ್ಲಿಗೆ ಬರುವ ಅಜಯ್ ಮಾಯಾನನ್ನು ಮಲಗಲು ಕಳಿಸ್ತಾನೆ. ಸ್ವಲ್ಪ ಸಮಯದ ನಂತರ ಜಾಸ್ಮಿನ್ ಒಂದು ಜಾಗಕ್ಕೆ ಹೋಗ್ತಾಳೆ. ಆಗ ಹಿಂದಿನಿಂದ ಬರುವ ಅಜಯ್ ಅವಳನ್ನು ತಬ್ಬಿಕೊಳ್ತಾನೆ. ಆಗ ಜಾಸ್ಮಿನ್ ಅವನಿಗೆ ಏನು ಕೂಡ ಹೇಳೋದಿಲ್ಲ. ಆಗ ನಮಗೆ ಗೊತ್ತಾಗುತ್ತೆ ಇವರ ಮಧ್ಯೆ ಅಫೇರ್ ನಡೆಯುತ್ತಿದೆ ಎಂದು. ಈ ಜಾಸ್ಮಿನ್ ತನ್ನ ಗಂಡನಾದ ರಿಚಿಗೆ ಮೋಸ ಮಾಡಿರ್ತಾಳೆ. ಅದೇ ರೀತಿ ಅಜಯ್ ಕೂಡ ಮಾಯಾಗೆ ಮೋಸ ಮಾಡುತ್ತಿರುತ್ತಾನೆ. ಆಗ ಅಜಯ್ ಒಂದು ಮಾತು ಹೇಳ್ತಾನೆ, ಇನ್ನು ಸ್ವಲ್ಪ ದಿನದಲ್ಲೇ ಮಾಯಾಳ ತಂದೆ ಅವರ ಕೆಲಸವನ್ನ ಬಿಡ್ತಾರೆ. ಆಗ ಅವರ ಸ್ಥಾನಕ್ಕೆ ನಾನೇ ಕುಳಿತುಕೊಳ್ಳೋದು. ಅವರ ಆಸ್ತಿ ಕೂಡ ನನಗೇನೆ ಸಿಗುತ್ತೆ. ನಂತರ ನಾನು ಮಾಯಾನನ್ನು ಬಿಟ್ಟು ಬಿಡ್ತೀನಿ, ನಿನ್ನ ಜೊತೆಯೇ ಇರ್ತೀನಿ ಎಂದು ಹೇಳ್ತಾನೆ. ಆದರೆ ಆ ಮಾತು ಜಾಸ್ಮಿನ್ಗೆ ಇಷ್ಟವಾಗಲ್ಲ. ನನ್ನಿಂದ ಮಾಯಾಳ ಜೀವನ ಹಾಳಾಗಬಾರದೆಂದು ಆಕೆ ಕೋಪದಿಂದ ಅಜಯ್ಗೆ ಬೈತಾಳೆ. ಅವನ ಜೊತೆ ಮಾತಾಡದೆ ಅಲ್ಲಿಂದ ಹೊರಟೋಗ್ತಾಳೆ. ಆಗ ನಮಗೆ ಅನ್ನಿಸುತ್ತೆ ಅವರ ಮಾತನ್ನೆಲ್ಲ ರಿಚಿ ಕೇಳಿಸಿಕೊಂಡಿರಬಹುದು ಎಂದು. ಹೀಗೆ ಬೆಳಿಗ್ಗೆಯಾಗುತ್ತೆ. ಅವರೆಲ್ಲ ಭಯಪಡುವ ವಿಷಯವೇನೆಂದರೆ ಅವರ ಜೊತೆಯೇ ಮಲಗಿದ್ದ ರಿಚಿ ಅವರಿಗೆ ಕಾಣುತ್ತಿರಲ್ಲ. ಅವರು ತಂದಿದ್ದ 3 ಕಯಾಕ್ಗಳಲ್ಲಿ ಒಂದು ಕಯಾಕ್ ಆ ಜಾಗದಲ್ಲಿ ಇರೋದಿಲ್ಲ. ಅದನ್ನು ಆತ ತೆಗೆದುಕೊಂಡು ಹೋಗಿದ್ದಾನೆ ಎಂದು ಅವರಿಗೆ ಗೊತ್ತಾಗಿ ತುಂಬಾ ಚಿಂತೆ ಮಾಡ್ತಾರೆ. ಅದು ತುಂಬಾ ಭಯಾನಕವಾದ ಕಾಡಾಗಿರೋದ್ರಿಂದ ನಿಕ್ಕಿಗೂ ಕೂಡ ಟೆನ್ಷನ್ ಶುರುವಾಗುತ್ತೆ. ಆಗ ಅಜಯ್ ನಾವು ರಿಚಿಯನ್ನು ಹುಡುಕಲೇಬೇಕೆಂದು ನಿರ್ಧಾರ ಮಾಡ್ತಾನೆ. ಆದರೆ ಅದಕ್ಕೆ ನಿಕ್ಕು ಒಪ್ಪೋದಿಲ್ಲ. ಏಕೆಂದರೆ ಅವನಿಗೆ ಗೊತ್ತಿರುತ್ತೆ ಈ ಕಾಡು ಎಂತಹ ಭಯಾನಕವಾದ ಬುಡಕಟ್ಟು ಜನರಿಗೆ ಜಾಗ ಕೊಟ್ಟಿದೆ ಎಂದು. ಆಗ ಅಜಯ್ ಹೇಳ್ತಾನೆ, ಇಲ್ಲಿ ಯಾವ ಬುಡಕಟ್ಟು ಜನಾಂಗದವರು ಇಲ್ಲ. ನೀನು ಹೇಳುತ್ತಿರುವ ರೀತಿ ಒಬ್ಬ ವ್ಯಕ್ತಿಯನ್ನು ಕೂಡ ನಾವು ನೋಡಿಲ್ಲ. ನೀನು ನೋಡಿದರೆ ನಮಗೆ ಹೇಳು ಎಂದು ಕೇಳ್ತಾನೆ. ನಿಕ್ಕು ಕೂಡ ಅಂತವರನ್ನ ನೋಡಿರದ ಕಾರಣ ಮಾತಾಡಲು ಆಗಲ್ಲ. ಆಗ ಆತ ಸರಿ, ರಿಚಿಯನ್ನ ಎಲ್ಲರೂ ಸೇರಿ ಹುಡುಕೋಣ ಎಂದು ತನಗೆ ಗೊತ್ತಿರುವ ಜಾಗಕ್ಕೆಲ್ಲ ಕರೆದುಕೊಂಡು ಹೋಗ್ತಾನೆ. ಹೀಗೆ ಅವನನ್ನು ಹುಡುಕುವಾಗ ಅಜಯ್ಗೆ ಮತ್ತೊಂದು ಮಾರ್ಗ ಕಾಣುತ್ತೆ. ಅಲ್ಲಿ ಹೋಗೋಣ ಎಂದು ಹೇಳ್ತಾನೆ. ಆಗ ನಿಕ್ ಹೇಳ್ತಾನೆ, ಹಲವಾರು ರೀತಿಯ ಬುಡಕಟ್ಟು ಜನರು ವಾಸ ಮಾಡೋ ಜಾಗ ಅದೇ, ಅಲ್ಲಿಗೋಗೋದು ಬೇಡ ಎಂದು ಹೇಳ್ತಾನೆ. ಆದರೂ ಅಜಯ್ ಅವನ ಮಾತನ್ನ ಕೇಳೋದಿಲ್ಲ. ಹೀಗೆ ಮುಂದೆ ಹೋದ ಅವರಿಗೆ ಒಂದು ಜಾಗ ಸಿಗುತ್ತೆ. ನದಿಯಿಂದ ಕಾಡಿನ ಒಳಗೆ ಹೋಗಲು ಮುಂದಾಗ್ತಾರೆ. ಆಗ ನಿಕ್ ಹೇಳ್ತಾನೆ, ನೀವು ಬೇಕಾದ್ರೆ ಅಲ್ಲಿಗೋಗಬಹುದು, ನಾನು ಇಲ್ಲೇ ಇರ್ತೀನಿ. 1 ಗಂಟೆಯವರೆಗೂ ನಿಮಗಾಗಿ ಕಾಯುತ್ತಲಿರ್ತೀನಿ. ನೀವು ಬರದೆ ಹೋದರೆ ಇಲ್ಲಿಂದ ನಾನು ಹೊರಡುತ್ತೀನಿ ಎಂದು ಅವರಿಗೆ ಹೇಳ್ತಾನೆ. ಅದಕ್ಕೆ ಅವರೆಲ್ಲ ಸರಿ ಎಂದು ಹೇಳಿ ಕಾಡಿನ ಒಳಗೋಗ್ತಾರೆ. ಆಗ ಅವರಿಗೆ ಆ ಜಾಗದಲ್ಲಿ ರಕ್ತದ ಕಲೆಗಳು ಕಾಣುತ್ತೆ. ನಂತರ ಮುಂದೆ ಹೋಗ್ತಾರೆ. ಇತ್ತ ನಿಕ್ಗೆ ತುಂಬಾ ವಿಚಿತ್ರವಾದ ಶಬ್ದ ಕೇಳುತ್ತೆ. ಆಗ ಆತ ಏನೆಂದು ನೋಡಲು ಹೋಗ್ತಾನೆ. ಹೋದ ಅವರಿಗೆ ಒಂದು ಜಾಗದಲ್ಲಿ ವಿಚಿತ್ರ ರೀತಿಯಲ್ಲಿ ಜನರ ಬಟ್ಟೆಗಳನ್ನು ಹಾಕಿಕೊಂಡಿರುವ ಗೊಂಬೆಗಳು ಕಾಣುತ್ತೆ. ಅದೇ ಗೊಂಬೆಗಳ ಮಧ್ಯ ನಿಕ್ನ ಮುತ್ತಜ್ಜನ ಬಟ್ಟೆಯನ್ನು ಹಾಕಿದ್ದ ಒಂದು ಗೊಂಬೆ ಕಾಣುತ್ತೆ. ಆಗ ಅವನಿಗೆ ಕನ್ಫರ್ಮ್ ಆಗುತ್ತೆ, ನನ್ನ ಮುತ್ತಜ್ಜ ಈ ಬುಡಕಟ್ಟು ಜನರಿಂದಲೇ ಬಲಿಯಾಗಿದ್ದಾರೆ ಎಂದು. ಹೀಗಿರುವಾಗ ಅಲ್ಲಿಯ ಇದ್ದ ಒಬ್ಬ ಟ್ರೈಬ್ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವನಿಂದ ತನ್ನ ಪ್ರಾಣ ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಟ್ಟು ನದಿಗೆ ಹಾರ್ತಾನೆ. ಆದರೂ ಅವರಿಂದ ಪಾರಾಗಲು ಸಾಧ್ಯವಾಗಲ್ಲ. ನಿಕ್ನ ಗಂಟಲನ್ನ ಕೊಯ್ದು ಸಾಯಿಸಿ ಬಿಡ್ತಾರೆ. ಇತ್ತ ಅವರು ಒಂದು ಕೇವ್ನ ಒಳಗೋಗ್ತಾರೆ. ಸ್ನೇಹಿತರೆ, ಮೊದಲ ಸೀನ್ನಲ್ಲಿ ನಾವು ನೋಡಿದ ಮೋಟೋ ವ್ಲಾಗರ್ ಹೋಗಿದ್ದ ಗುಹೆ ಇದೇ ಆಗಿದೆ. ಅಲ್ಲಿ ಅವರಿಗೆ ಅವಳ ಹೆಲ್ಮೆಟ್ ಸಿಗುತ್ತೆ. ನಂತರ ಅವರು ಆ ಜಾಗದಲ್ಲಿ ರಿಚಿ ಎಂದು ಕೂಗಲು ಶುರು ಮಾಡ್ತಾರೆ. ಆಗ ಹಿಂದೆಯಿಂದ ಬರುವ ರಿಚಿ ಅವರಿಗೆ ಹೆದರಿಸಿ ತಮಾಷೆ ಮಾಡುತ್ತಾ ನಗ್ತಾನೆ. ಆಗ ಅವರೆಲ್ಲ ರಿಚಿ ಮಾಡಿದ ಕೆಲಸಕ್ಕೆ ಅವನಿಗೆ ಬೈತಾರೆ. ಆಗ ಆತ ಹೇಳ್ತಾನೆ, ರಾತ್ರಿ ನನಗೆ ನಿದ್ದೆ ಬರಲಿಲ್ಲ, ಅದಕ್ಕಾಗಿ ಕಾಡನ್ನ ನೋಡಲು ಇಲ್ಲಿಗೆ ಬಂದೆ ಎಂದು. ಆಗ ಅವರು ಅಲ್ಲಿಂದ ಬೇಗ ಹೊರಡಲು ಶುರು ಮಾಡ್ತಾರೆ. ಹೋಗುವಾಗ ಅಜಯ್ನನ್ನು ನಿಲ್ಲಿಸುವ ರಿಚಿ ಅವನ ಜೊತೆ ಮಾತಾಡ್ತಾನೆ. ಅಜಯ್, ನೀನು ಮತ್ತು ಜಾಸ್ಮಿನ್ ನನಗೆ ಮೋಸ ಮಾಡುತ್ತಿರೋದು ನನಗೆ ಗೊತ್ತಾಗಿದೆ. ನಿಮ್ಮ ಮಾತನ್ನೆಲ್ಲ ನಾನು ರಾತ್ರಿ ಕೇಳಿಸಿಕೊಂಡಿದ್ದೀನಿ. ನಿನ್ನ ಹೆಂಡತಿಗೂ ಮೋಸ ಮಾಡದೆ ನನ್ನವಳಿಂದ ದೂರ ಇರು ಎಂದು ಕೊನೆಯ ವಾರ್ನಿಂಗ್ ಕೊಡ್ತಾನೆ. ನಂತರ ಅವರೆಲ್ಲ ತಾವು ಬಂದಿದ್ದ ಕಯಾಕ್ನ ಬಳಿ ಹೋಗ್ತಾರೆ.
ಹೋಗಿ ನೋಡಿದರೆ ಆ ಜಾಗದಲ್ಲಿ ರಕ್ತದ ಕಲೆಗಳು ಇರುತ್ತೆ. ಅವರಿಗೆ ನಿಕ್ ಎಲ್ಲೂ ಕಾಣೋದಿಲ್ಲ. ಅದರಿಂದ ಗಾಬರಿಯಾಗುವ ಅವರು ಅವನನ್ನು ಎಲ್ಲ ಕಡೆ ಹುಡುಕಾಡ್ತಾರೆ. ಈ ಸಮಯದಲ್ಲಿ ಅವರಿಗೆ ಒಂದು ಜಾಗದಲ್ಲಿ ಪಾತ್ರೆಯಲ್ಲಿ ಏನು ಕುದಿಯುತ್ತಿರೋದು ಕಾಣುತ್ತೆ. ಏನೆಂದು ಚೆಕ್ ಮಾಡ್ತಾರೆ. ಹೋಗಿ ನೋಡಿದರೆ ಅದರ ಒಳಗೆ ನಿಕ್ನ ತಲೆ ಇರುತ್ತೆ. ಅದನ್ನು ನೋಡಿದ ಅವರಿಗೆ ನಿಕ್ ಹೇಳುತ್ತಿದ್ದ ಆ ಬುಡಕಟ್ಟು ಜನಾಂಗ ನಿಜವಾಗಿಯೂ ಇದೆ ಎಂದು ನಂಬಿಕೆ ಬರುತ್ತೆ. ಅತಿಯಾದ ಭಯದಿಂದ ಅಲ್ಲಿಂದ ಹೋಗಲು ಶುರು ಮಾಡ್ತಾರೆ. ಇಷ್ಟೆಲ್ಲ ಆಗಲು ರಿಚಿಯೇ ಕಾರಣ ಎಂದು ಅಜಯ್ ಅವನ ಜೊತೆ ಜಗಳ ಮಾಡ್ತಾನೆ. ಆದರೆ ಜಗಳ ಮಾಡಲು ಇದು ಸರಿಯಾದ ಸಮಯ ಅಲ್ಲ ಎಂದು ಗೊತ್ತಾಗಿ ಅಲ್ಲಿಂದ ಎಲ್ಲರೂ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಲು ಹೊರಡ್ತಾರೆ. ಹೀಗೆ ಹೋಗುವಾಗ ಒಂದು ದೊಡ್ಡ ಮರ ಆ ಜಾಗದಲ್ಲಿ ಬಿದ್ದಿರುತ್ತೆ. ಹೀಗೇನು ಮಾಡೋದೆಂದು ಅವರೆಲ್ಲ ಯೋಚನೆ ಮಾಡುವಾಗ ಒಬ್ಬ ಬುಡಕಟ್ಟು ವ್ಯಕ್ತಿ ಅವರ ಮೇಲೆ ದಾಳಿ ಮಾಡ್ತಾನೆ. ರಿಚಿ ಕೂಡ ಅವನ ಮೇಲೆ ಚಾಕುವಿನಿಂದ ಅಟ್ಯಾಕ್ ಮಾಡ್ತಾನೆ. ಜಾಸ್ಮಿನ್ ಕಲ್ಲಿನಿಂದ ಅವನಿಗೆ ಹೊಡಿತಾಳೆ. ಆದರೂ ಆ ವ್ಯಕ್ತಿ ತುಂಬಾ ಶಕ್ತಿಶಾಲಿಯಾಗಿದ್ದ ಕಾರಣ ಎಷ್ಟೋ ಬಾರಿ ಅವರ ಮೇಲೆ ದಾಳಿ ಮಾಡಿ ಕೊಲ್ಲಲು ಪ್ರಯತ್ನ ಪಡ್ತಾನೆ. ಆದರೂ ಆಗೋದಿಲ್ಲ. ಅವನಿಂದ ತಪ್ಪಿಸಿಕೊಂಡ ಅವರೆಲ್ಲ ಅಲ್ಲಿಂದ ಹೊರಟೋಗ್ತಾರೆ. ಆಗ ಆ ಬುಡಕಟ್ಟು ವ್ಯಕ್ತಿ ದಡಕ್ಕೆ ಬರ್ತಾನೆ. ಆಗ ಅಲ್ಲಿಗೆ ಅವರ ಲೀಡರ್ ಬರ್ತಾನೆ. ಅವನ ನರಳಾಟವನ್ನು ನಿಲ್ಲಿಸಬೇಕೆಂದು ಆತ ಅಲ್ಲಿಯೇ ಅವನನ್ನ ಸಾಯಿಸ್ತಾನೆ. ನಂತರ ಅವನ ಎದೆಯನ್ನ ಬಗೆದು ಅವನ ಹೃದಯವನ್ನ ತೆಗಿತಾನೆ. ಅದನ್ನೇ ಹಸಿಯಾಗಿ ತಿನ್ನಲು ಶುರು ಮಾಡ್ತಾನೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಈ ಬುಡಕಟ್ಟು ಜನಾಂಗದವರು ಎಷ್ಟು ಭಯಾನಕವಾದ ವ್ಯಕ್ತಿಗಳು ಎಂದು. ಇತ್ತ ಅಲ್ಲಿಂದ ಓಡಿದ ಅವರಿಗೆ ಸರಿಯಾದ ದಾರಿ ಸಿಗದೆ ಒಂದು ಜಾಗದಲ್ಲಿ ನಿಲ್ತಾರೆ. ಆ ರಾತ್ರಿಯನ್ನು ಅಲ್ಲಿಯೇ ಕಳೆಯಲು ಮುಂದಾಗ್ತಾರೆ. ರಿಚಿ ಹಾಗೂ ಅಜಯ್ನ ನಡುವೆ ಚಿಕ್ಕ ಚಿಕ್ಕ ಜಗಳ ಆಗುತ್ತಲೇ ಇರುತ್ತೆ. ಎಲ್ಲರೂ ನಿದ್ದೆ ಮಾಡುತ್ತಿದ್ದರೆ ರಿಚಿ ಮಾತ್ರ ಎಚ್ಚರವಾಗಿ ಒಂದು ಜಾಗದಲ್ಲಿ ಕುಳಿತಿರ್ತಾನೆ. ಆಗ ಅಲ್ಲಿಗೆ ಮಾಯಾ ಬರ್ತಾಳೆ. ಅವನ ಜೊತೆ ಮಾತನಾಡಲು ಶುರು ಮಾಡ್ತಾಳೆ. ಆಗ ರಿಚಿ, ಜಾಸ್ಮಿನ್ ಪ್ರೆಗ್ನೆಂಟ್ ಆಗಿದ್ದಾಳೆ. ಆದರೆ ಆ ಮಗು ನನ್ನದಲ್ಲ. ಅವಳು ನನಗೆ ಮೋಸ ಮಾಡಿದ್ದಾಳೆ. ಆದರೂ ಪರವಾಗಿಲ್ಲ. ಅವಳು ಬಯಸಿದರೆ ಅವಳ ಜೊತೆ ಇರಲು ನಾನು ಬಯಸ್ತೀನಿ ಎಂದು ಮಾಯಾ ಜೊತೆ ಹೇಳ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ರಿಚಿ ಒಳ್ಳೆಯ ವ್ಯಕ್ತಿ ಎಂದು. ಇತ್ತ ಅಜಯ್ಗೂ ಕೂಡ ನಿದ್ದೆ ಬರೋದಿಲ್ಲ. ಅದಲ್ಲದೆ ಈ ಬುಡಕಟ್ಟು ಜನರ ತೊಂದರೆ ಬೇರೆ ಇರೋದ್ರಿಂದ ಅವರನ್ನೆಲ್ಲ ಕಾಯುವ ಕೆಲಸವನ್ನ ಅವನೇ ನೋಡಿಕೊಳ್ತಾನೆ. ಒಂದು ಜಾಗದಲ್ಲಿದ್ದ ಕೆಸರನ್ನೆಲ್ಲ ತನ್ನ ಮೈಗೆ ಹಚ್ಚಿಕೊಂಡು ಯಾರಿಗೂ ಗೊತ್ತಾಗದಂತೆ ಒಂದು ಜಾಗದಲ್ಲಿ ಮಲಗ್ತಾನೆ. ಆಗ ಅವನ ಪಕ್ಕದಲ್ಲಿಯೇ ಬುಡಕಟ್ಟು ಜನರ ಲೀಡರ್ ಬಂದು ನಿಲ್ತಾನೆ. ಆದರೆ ಅವನಿಗೆ ಅಜಯ್ ಅಲ್ಲಿದ್ದರೂ ಕಾಣೋದಿಲ್ಲ. ಆಗ ಅಜಯ್ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ಬರ ನಡುವೆ ಫೈಟ್ ನಡೆಯುತ್ತೆ. ಆದರೆ ಆತ ತುಂಬಾ ಸ್ಟ್ರಾಂಗ್ ಇದ್ದ ಕಾರಣ ಅವನನ್ನ ಸೋಲಿಸಲು ಆಗಲ್ಲ. ಆಗ ಅಲ್ಲಿಗೆ ರಿಚಿ ಬರ್ತಾನೆ. ಇಬ್ಬರು ಸೇರಿ ಅವನ ಜೊತೆ ಹೋರಾಡ್ತಾರೆ. ಆದರೂ ಪ್ರಯೋಜನವಾಗೋದಿಲ್ಲ. ಅಜಯ್ ಒಂದು ಎತ್ತರವಾಗಿದ್ದ ಜಾಗದಿಂದ ಕೆಳಗೆ ಬಿದ್ದೋಗ್ತಾನೆ. ರಿಚಿಗೆ ಹೊಡೆಯುವ ಆತ ಅವನ ಕೈಗೆ ಹಗ್ಗ ಕಟ್ಟಿ ಎಳೆದುಕೊಂಡು ಹೋಗ್ತಾನೆ. ಬುಡಕಟ್ಟು ಜನರೆಲ್ಲ ಅಲ್ಲಿ ಸೇರ್ತಾರೆ. ಈ ಸಮಯದಲ್ಲಿ ಅಜಯ್ ಅವನ ಬಳಿ ಹೋಗಿ ಆ ಹಗ್ಗವನ್ನ ಬಿಡಿಸಲು ಮುಂದಾಗ್ತಾನೆ. ಆದರೆ ಆ ಕೆಲಸವನ್ನ ಮಾಡಲ್ಲ. ಏಕೆಂದರೆ ಈಗ ಆ ಕೆಲಸವನ್ನ ಮಾಡಿದರೆ ಆ ಬುಡಕಟ್ಟು ಜನರು ಅವನನ್ನ ನೋಡಿಬಿಡ್ತಾರೆ. ಅವನನ್ನ ಸಾಯಿಸಲು ಬರ್ತಾರೆ. ಈ ರೀತಿ ಆದರೆ ಜಾಸ್ಮಿನ್ ಹಾಗೂ ಮಾಯನನ್ನು ಕೂಡ ಸಾಯಿಸ್ತಾರೆ ಎಂದು ಏನು ಕೂಡ ಮಾಡದೆ ಸುಮ್ಮನಾಗಿ ಬಿಡ್ತಾನೆ. ಆದರೆ ರಿಚಿಗೆ ಒಂದು ಮಾತು ಕೊಡ್ತಾನೆ. ಅವರಿಬ್ಬರನ್ನು ತನ್ನ ಪ್ರಾಣವನ್ನ ಒತ್ತೆಯಿಟ್ಟು ಉಳಿಸಿಕೊಳ್ತೀನಿ ಎಂದು. ನಂತರ ಅಜಯ್ ಜಾಸ್ಮಿನ್ ಹಾಗೂ ಮಾಯಾ ಬಳಿ ಹೋದರೆ ಇತ್ತ ರಿಚಿಯನ್ನು ಆ ಬುಡಕಟ್ಟು ಜನರು ಅವನು ಓಡೋಗದ ರೀತಿ ಅವನ ಕಾಲ್ಗಳನ್ನ ಕೊಯ್ದು ಅತಿಯಾದ ಚಿತ್ರ ಹಿಂಸೆ ಕೊಟ್ಟು ಒಬ್ಬ ಚಿಕ್ಕ ಹುಡುಗನಿಂದ ಕೊಲ್ಲಿಸ್ತಾರೆ. ಇತ್ತ ಅಜಯ್ ರಿಚಿ ದಾರಿಯನ್ನ ಹುಡುಕಿಕೊಂಡು ಮುಂದೆ ಹೋದ ಎಂದು ಅವರಿಗೆ ಸುಳ್ಳು ಹೇಳ್ತಾನೆ. ಆದರೂ ಅವರಿಬ್ಬರು ಅವನ ಮಾತನ್ನ ನಂಬೋದಿಲ್ಲ. ಅದೇ ಸಮಯದಲ್ಲಿ ಅವರನ್ನು ಆ ಬುಡಕಟ್ಟು ಜನರು ಹಿಂಬಾಲಿಸ್ತಾರೆ. ಈ ಸಮಯದಲ್ಲಿ ಓಡೋಗುತ್ತಿದ್ದ ಜಾಸ್ಮಿನ್ ಅವರು ಮಾಡಿದ್ದ ಒಂದು ಟ್ರ್ಯಾಪ್ನ ಒಳಗೆ ಬಿದ್ದೋಗ್ತಾಳೆ. ಅಲ್ಲಿದ್ದ ಒಂದು ಚೂಪಾದ ವಸ್ತು ಅವಳ ಭುಜಕ್ಕೆ ಚುಚ್ಚಿಕೊಳ್ಳುತ್ತೆ. ಅದರಿಂದ ಅವಳ ಪ್ರಾಣಕ್ಕೆ ಏನು ಕೂಡ ಅಪಾಯ ಆಗೋದಿಲ್ಲ. ಆದರೆ ಪ್ರೆಗ್ನೆಂಟ್ ಆಗಿದ್ದ ಆಕೆ ಆ ನೋವಿನಿಂದ ಅತಿಯಾಗಿ ಕಿರುಚಲು ಶುರು ಮಾಡ್ತಾಳೆ. ಈ ಸಮಯದಲ್ಲಿ ಅಜಯ್ ಮರದ ಬೇರನ್ನ ಎಳೆದುಕೊಂಡು ಅದಕ್ಕೆ ಮಾಯಾನನ್ನು ಕಟ್ಟಿ ಕೆಳಗೆ ಇಳಿಸ್ತಾನೆ. ಆಗ ಮಾಯಾ ಅವಳನ್ನ ಮೇಲೆ ಎಳೆದುಕೊಂಡು ಬರ್ತಾಳೆ. ನಂತರ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಲು ಎಷ್ಟೇ ನೋವಿದ್ದರೂ ಆ ಜಾಗದಿಂದ ಹೊರಡ್ತಾರೆ. ಜಾಸ್ಮಿನ್ ತಾನು ಬದುಕುತ್ತೇನೆ ಎಂಬ ಭರವಸೆಯನ್ನೇ
ಕಳೆದುಕೊಳ್ತಾಳೆ. ಹೀಗೆ ಅವರು ಒಂದು ಫಾಲ್ಸ್ ಅನ್ನ ತಲುಪ್ತಾರೆ. ಆ ಜಾಗದಲ್ಲಿ ಒಂದು ಕಯಾಕನ್ನು ಕಂಡುಕೊಳ್ತಾರೆ. ಅದರಲ್ಲಿ ಹೋಗಲು ಶುರು ಮಾಡ್ತಾರೆ. ಆದರೆ ಅವರನ್ನು ಆ ಬುಡಕಟ್ಟು ಜನರು ವಾಚ್ ಮಾಡುತ್ತಿರುತ್ತಾರೆ. ಈ ಸಮಯದಲ್ಲಿ ಅಜಯ್ಗೆ ಗೊತ್ತಾಗುತ್ತೆ ಬುಡಕಟ್ಟು ಜನರ ಲೀಡರ್ ನಮ್ಮ ಹಿಂದೆಯೇ ಬರುತ್ತಿದ್ದಾನೆ ಎಂದು. ಮೊದಲು ಅವನನ್ನ ನಾನು ಕೊಲ್ಲಲೇಬೇಕೆಂದು ದಡಕ್ಕೆ ಹೋಗ್ತಾನೆ. ಅವರಿಬ್ಬರ ನಡುವೆ ದೊಡ್ಡ ಜಗಳವಾಗುತ್ತೆ. ಏನೇ ಮಾಡಿದ್ರೂ ಅವನನ್ನ ಸೋಲಿಸಲು ಅಜಯ್ನಿಂದ ಆಗುತ್ತಿರಲ್ಲ. ಆಗ ಆತ ಅಜಯ್ನನ್ನು ಮರಕ್ಕೆ ನೇತು ಹಾಕಿ ಸಾಯಲಿ ಎಂದು ಅಲ್ಲಿಯೇ ಬಿಟ್ಟು ಆ ಇಬ್ಬರ ಕಡೆ ಹೋಗಲು ಮುಂದಾಗ್ತಾನೆ. ಆಗ ಬುದ್ಧಿ ಉಪಯೋಗಿಸುವ ಅಜಯ್ ತನ್ನ ಬಳಿಯಿದ್ದ ಚಾಕುವಿನಿಂದ ಹಗ್ಗವನ್ನ ಕತ್ತರಿಸಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ತಾನು ರಿಚಿಗೆ ಕೊಟ್ಟಿದ್ದ ಭರವಸೆಯನ್ನ ನೆನಪಿಸಿಕೊಂಡು ಅವನ ಜೊತೆ ಫೈಟ್ ಮಾಡ್ತಾನೆ. ನಂತರ ಅವನ ಮಚ್ಚನ್ನೇ ಎತ್ತಿಕೊಂಡು ಅವನ ತಲೆಯನ್ನು ಆ ನದಿಯಲ್ಲಿಯೇ ಕತ್ತರಿಸಾಕ್ತಾನೆ. ಆಗ ಆ ಜಾಗಕ್ಕೆ ಹಲವಾರು ಬುಡಕಟ್ಟು ಜನರು ಬರಲು ಶುರು ಮಾಡ್ತಾರೆ. ಈ ಸಮಯದಲ್ಲಿ ಅಜಯ್ಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತೆ. ಆಗ ಆತ ಅವರಿಬ್ಬರನ್ನು ಇಲ್ಲಿಂದ ಹೋಗಿ ಎಂದು ಕಳಿಸಿ ಅವರ ಜೊತೆ ಒಬ್ಬನೇ ಹೋರಾಡಲು ಮುಂದಾಗ್ತಾನೆ. ರಿಚಿಗೆ ಕೊಟ್ಟಿದ್ದ ಮಾತನ್ನು ಉಳಿಸಿಕೊಳ್ತಾನೆ. ಈ ಸಮಯದಲ್ಲಿ ಉಳಿದಿದ್ದ ಅವರಿಬ್ಬರು ಅಲ್ಲಿದ್ದ ಬೆಟ್ಟವನ್ನ ಹತ್ತಲು ಶುರು ಮಾಡ್ತಾರೆ. ಆಗ ಅಜಯ್ ಅವರೆಲ್ಲರನ್ನ ತಡೆದು ಅವರಿಂದಲೇ ಬಲಿಯಾಗ್ತಾನೆ. ಅಷ್ಟರಲ್ಲಿ ಅವರಿಬ್ಬರು ಆ ಎತ್ತರದ ಜಾಗದಿಂದ ಮೇಲೆ ಬರ್ತಾರೆ. ಬಂದ ಅವರಿಗೆ ಗಾಡಿಗಳು ಓಡಾಡುವ ದಾರಿ ಕಾಣುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಬರುವ ಒಂದು ವೆಹಿಕಲ್ನ ಬಳಿ ಸಹಾಯ ಕೇಳ್ತಾರೆ. ಅಂದರೆ ಅಜಯ್ ಕೇವಲ ಇಬ್ಬರನ್ನು ಉಳಿಸಿಲ್ಲ, ಜಾಸ್ಮಿನ್ನ ಹೊಟ್ಟೆಯಲ್ಲಿರುವ ಅವನ ಮಗುವನ್ನು ಸೇರಿ ಮೂವರನ್ನು ತನ್ನ ಪ್ರಾಣವನ್ನ ಒತ್ತೆಯಿಟ್ಟು ಉಳಿಸಿರ್ತಾನೆ. ಅಲ್ಲಿಗೆ ರಿವರ್ ಆಫ್ ಬ್ಲಡ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.